ಮಾವಿನಕಾಯಿ ಯಾವಾಗ ಹಣ್ಣಾಗುತ್ತೆ ಅಂತ ಕಾಯ್ತಾ ಇದ್ದೀನಿ ತಿನ್ನಕ್ಕೆ. ನೋಡಿದ್ರೇನೆ ಅಷ್ಟು ಕೆಂಪಗಿದೆಯಲ್ಲ, ತಿನ್ನಬೇಕು ಅಂತ ಅನಿಸುತ್ತೆ. ನನ್ನ ರೂಮ್ ಪಕ್ಕದಲ್ಲೇ ಈ ಮರ ಇದೆ. ಎದ್ದು ಬಿದ್ದು ಈ ಮರನೇ ನೋಡಬೇಕು, ಅದಕ್ಕೆ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಇಲ್ಲಿ ನಮ್ಮಣ್ಣ ಬೆಳಗ್ಗೆನೆ ಒಂದು ಪ್ರತಿಭೆ ತೋರಿಸ್ತಿದ್ದಾನೆ. ಎಷ್ಟು ಜನಕ್ಕೆ ಈ ಮೋಟ್ರು ಯಾರಿಗೆ ಗೊತ್ತು ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಎಷ್ಟು ಜನ ರೈತರು ಮಕ್ಕಳಿದ್ದೀರಾ ಅಂತ. ಮತ್ತು ಆ ಮೋಟ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಹಾಕ್ಬಿಡಿ. ಇಲ್ಲಿ ನಾನು ಮಾಡಬೇಕಿರೋ ಕೆಲಸನ ನಮ್ಮಪ್ಪ ಮಾಡ್ತಿದ್ದಾರೆ. ಅಂದರೆ ಹೂವು ಎತ್ತುತ್ತಿದ್ದಾರೆ ನಮ್ಮಪ್ಪ. ದೇವ್ರಿಗೆ ಪೂಜೆ ಮಾಡೋಕೆ ಹೂವು ಬೇಕಲ್ಲ, ಹಾಗಾಗಿ ಹೂವು ಎತ್ತುತ್ತಿದ್ದಾರೆ. ಬಸ್ಸಿಗೆ ಟೈಮ್ ಆಗಿತ್ತು ನಂಗೆ ಕಾಲೇಜಿಗೆ ಹೊರಡೋತ್ತಿಗೆನೆ. ಇದೊಂದು ಪ್ರಾಬ್ಲಮಿಂದ ತಲೆ ಕೆಟ್ಟಿ ಕೆರೆ ಹಿಡ್ದೈತೆ. ಎಷ್ಟು ಯೂಸ್ ಮಾಡಿದ್ರು ಬರೀನ ವರ್ಕ್ ಆಯ್ತಿರ್ಲಿಲ್ಲ. ಏನು ಮಾಡೋದು ಅಂತ ಸುಮ್ಮನೆ ಅದೇ. ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಮನೇಲಿ ಮಾಡೋಣ ಅಂತ ಬಂದೆ, ಬಟ್ ಆದರೂ ಇವತ್ತು ಬುಕ್ಕೇ ಮುಟ್ಲಿಲ್ಲ ನಾನು. ಇಲ್ಲಿ ದೊಡ್ಡದಾಗಿ ಒಂದು ವಾರ್ ನಡೀತದೆ, ಅದು ಮಾವಿನಕಾಯಿ ವಾರ. ಈ ಯುದ್ಧನ ನನ್ನ ಕೈಯಲ್ಲಂತೂ ನಿಲ್ಸೋಕ್ಕಾಗಲಿಲ್ಲ. ಅದಕ್ಕೆ ನಾನು ಆ ಯುದ್ಧಕ್ಕೆ ಭಾಗಿಯಾಗ್ಬಿಟ್ಟೆ. ಮಾವಿನಕಾಯಿಗೋಸ್ಕರ ಜಗಳಗಳು. ಅಂತೂ ಇಂತೂ ನನ್ನ ಕೈಗೆ ಸಣ್ಣದೊಂದು ಪೀಸ್ ಬಂತು. ಅವಳು ತಂದಿಲ್ಲ ಅಂತೆ, ನಾನು ಸಿಕ್ಕಿರೋದಿಷ್ಟು ಮಾತ್ರ. ಹೌದಾ? ನೋಡಿ ನಮ್ಮ ಹುಡುಗಿರ್ ಶೋ ಆಫ್. ಮನೆಗೆ ಹೋಗ್ತೀವಿ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ಬಂದವ್ರೆ. ಕಾಲೇಜು ಕ್ಲಾಸು ಎಲ್ಲವನ್ನು ಮುಗಿಸ್ಕೊಂಡು ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ತಗೊಂಡು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬೈ ಬೈ, ಟೇಕ್ ಕೇರ್, ಲವ್ ಯು.